ಫ್ರೆಂಡ್ಸ್, ನಾನು ಈ ದಿನ ಗೋಧಿ ಹಿಟ್ಟಿನ ಸಿಹಿ ಬೋಂಡ ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಸ್ನ್ಯಾಕ್ಸ್ ಐಟಮ್ಸ್. ಏನಾದರೂ ಮಕ್ಕಳು ಏನಾದರೂ ತಿನ್ನಬೇಕು ಸ್ವೀಟ್ಸ್ ಅನ್ನೋವಾಗ ಇದು ಮಾಡ್ಬೋದು. ಇದು ಸ್ವೀಟ್ ಐಟಮು. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ. ಹಾಗಾಗಿ ಒಂದು ಸರಿ ನೀವು ಟ್ರೈ ಮಾಡಿ. ನಮ್ಮ ಮನೇಲಿ ಯಾವಾಗ ಮಾಡ್ತಾಯಿರ್ತೀನಿ, ಹಾಗಾಗಿ ನಿಮಗೊಂದು ಸರಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಆರೋಗ್ಯಕರ. ಒಂದು ಸರಿ ನೀವು ಸಹ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟೇ. ತುಂಬ ಸಿಂಪಲ್ಲು ಸಹ ಟೇಸ್ಟಿ ಕೂಡ. ಹಾಗಾಗಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ, ಬಾಳೆಹಣ್ಣು, ಹಣ್ಣಾಗಿರುವಂತಹ ಬಾಳೆಹಣ್ಣು ಇರಬೇಕು. ನಾನು ಇಟ್ಕೊಂಡಿದ್ದೀನಿ. ನಂತರ ಒಂದು 1/4 ಬೌಲು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಿ. ಕಡಿಮೆ ಪ್ರಮಾಣದಲ್ಲಿ ಮಾಡ್ತೀನಿ, ಅದಕ್ಕೋಸ್ಕರ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರೋ ಅಷ್ಟು ಹಣ್ಣನ್ನು ಸೇರಿಸ್ಕೊಳ್ಳಿ. ನಂತರ ಬೇಕಿದ್ದಲ್ಲಿ ಸೋಡಾ ಉಪಯೋಗಿಸಿ. ನಾನು ಇಟ್ಟಿದ್ದೀನಿ, ಚಿಟಿಕೆ ಹಾಕ್ತೀನಿ. ನಂತರ ಉಪ್ಪು ಮತ್ತು ನೀರು ಇಷ್ಟಿದ್ರೆ ಸಾಕು. ನೀರು ಬದಲು ಮೊಸರನ್ನು ಹಾಕಿ ಕಲಿಸ್ಬೋದು, ಅದನ್ನು ಸಹ ಚೆನ್ನಾಗಿ ಬರುತ್ತೆ. ನಾನು ವಾಟರ್ ಸಹ ಹಾಕ್ತೀನಿ. ಮತ್ತು ಇದು ಮಾಡುವಾಗ ಬೆಲ್ಲವನ್ನು ಕರಗಿಸಿ ಸಹ ಸೇರಿಸ್ಕೋಬೋದು. ಬೆಲ್ಲದ ಪುಡಿ ಅದು ಕರಗಿಸ್ಬಿಟ್ಟು ವಾಟ್ರನ್ನ, ಬೆಲ್ಲದ ನೀರನ್ನು ಸಹ ಸೇರಿಸ್ಕೋಬೋದು, ಆದರೂ ಚೆನ್ನಾಗಿರುತ್ತೆ. ಇದು ತುಂಬ ಸ್ವೀಟ್ ಇದೆ ಬಾಳೆಹಣ್ಣು, ಹಾಗಾಗಿ ನಾನು ಬೆಲ್ಲದ ಪಾಕನ ಸೇರಿಸ್ತಾಯಿಲ್ಲ. ಪಾಕ ಏನು ಬರೋದು ಬೇಡ, ಕರಗಿದ್ರೆ ಸಾಕು. ಅದು ಆ ನೀರಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಬೋದು, ಅದು ಸಹ ಚೆನ್ನಾಗಿ ಬರುತ್ತೆ. ಇದಿಷ್ಟು ಸಾಮಗ್ರಿಗಳಿದ್ದರೆ ಇದು ಗೋಧಿ ಹಿಟ್ಟಿನ ಬೋಂಡನ ಆರಾಮಾಗಿ ಮಾಡ್ಬೋದು. ಈಗ ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಗೋಧಿ ಹಿಟ್ಟನ್ನು ಸೇರಿಸ್ತಾಯಿದ್ದೀನಿ. ನಂತರ ಒಂದು ಚಿಟಿಕೆ ಉಪ್ಪು ಸೇರಿಸ್ತಾಯಿದ್ದೀನಿ. ಒಂದು ಪಿಂಚ್ ನೋಡಿ, ಇಷ್ಟು ಸಾಕು. ಕಡಿಮೆ ಪ್ರಮಾಣದಲ್ಲಿ ಮಾಡೋದ್ರಿಂದ ಸೋಡಾ ಸೇರಿಸ್ತಾಯಿದ್ದೀನಿ. ನಂತರ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಹಣ್ಣಾಗಿರಬೇಕು ಫ್ರೆಂಡ್ಸ್, ಅದನ್ನು ಸೇರಿಸ್ತಾಯಿದ್ದೀನಿ. ನಾನು ಇದಕ್ಕೆ ನೀರು ಹಾಕ್ತೀನಿಲ್ಲ ನೋಡಿ, ಬೇಕಿದ್ದಲ್ಲಿ ಈ ನೀರು ಉಪಯೋಗಿಸ್ತೀನಿ. ಅದರ ಬದಲು ನೀವು ಮೊಸರನ್ನು ಸಹ ಸೇರಿಸ್ಬೋದು. ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನಾನೀಗ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಇದಕ್ಕೆ ಬೆಲ್ಲವನ್ನು ಕರಗಿಸಿ ಅದರ ನೀರನ್ನು ಸಹ ಸೇರಿಸ್ಕೋಬೋದು. ನಾನು ಏನಕ್ಕೆ ಸೇರಿಸ್ತಾ ಇಲ್ಲ ಅಂದರೆ, ಬಾಳೆಹಣ್ಣು ತುಂಬ ಸ್ವೀಟಾಗಿದೆ, ಅದಕ್ಕೋಸ್ಕರ ಸೇರಿಸ್ತಾ ಇಲ್ಲ. ನೋಡಿ ಇದೆಷ್ಟು ಚೆನ್ನಾಗಾಯ್ತು. ಈಗ ಇದು ಬೋಂಡ ಥರ ಆಗಬೇಕಲ್ಲ, ಸ್ವಲ್ಪ ವಾಟ್ರ್ ಸೇರಿಸ್ತೀನಿ. ಈಗ ನೋಡಿ, ಈ ಥರನೂ ಸಹ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಈ ಥರ ಇದಿರುತ್ತಲ್ಲ, ಈ ಹದದಲ್ಲಿರುವಾಗಲೂ ಸಹ ಹಾಕ್ಬೋದು, ಚೆನ್ನಾಗಿ ಬರುತ್ತೆ ಅದನ್ನು ಸಹ. ಇವಾಗ ನಾನು ಸ್ವಲ್ಪ ನೀರು ಹಾಕ್ತೀನಿ ನೋಡಿ. ಮತ್ತು ಇದಕ್ಕೆ ಏಲಕ್ಕಿ ಸೇರಿಸ್ಬೋದು ಫ್ರೆಂಡ್ಸ್. ನಾನು ಏಲಕ್ಕಿ ಸೇರಿಸ್ತಾ ಇಲ್ಲ. ಈ ಬಾಳೆಹಣ್ಣು ಫ್ಲೇವರ್ ಸೂಪರಾಗಿ ಒಳ್ಳೆ ಗುಡ್ ಸ್ಮೆಲ್ ಬರ್ತಾಯಿದೆ, ಹಾಗಾಗಿ ನಾನು ಸೇರಿಸ್ತಾ ಇಲ್ಲ. ಈಗ ನೋಡಿ, ಇಷ್ಟಾದರೆ ಸಾಕು. ಇದು ನೋಡಿ, ಹಿಂಗೆ ಇನ್ನೂ ತೆಳುವಾಗಿಬಿಟ್ರೆ ಅದು ಸರಿ ಬರಲ್ಲ. ನೋಡಿ, ಬಿಡೋಕ್ಕೆ ಹಿಂಗೆ ಬರಬೇಕು. ಹಿಂಗೆ ನೋಡಿ, ನಿಮಗೆ ಯಾವ ಥರ ಬೇಕು ಆ ಥರ ಡಿಸೈನಾಗಿ ಬಿಟ್ಕೋಬೋದು, ಈ ಥರ. ಇವಾಗ ಇದು ರೆಡಿ ಆಯಿತು. ಇವಾಗ ಇದು ರೆಡಿಯಾಗಿರೋ ಹಿಟ್ಟನ್ನು ನಾನು ಇದೊಂದು 10 ನಿಮಿಷ ಹಾಗೆ ಇಡ್ತೀನಿ, ಇದು ನೆನೆಯಲಿ ಚೆನ್ನಾಗಿ ಅಂತ. ನಂತರ ಬೋಂಡ ಮಾಡ್ತೀನಿ. ಒಂದು ವೇಳೆ ಸಮಯ ಇಲ್ಲಾಂದರೆ ಹಾಗೆ ಬಿಟ್ಟರೂ ನಡೆಯುತ್ತೆ, ಚೆನ್ನಾಗಿ ಬರುತ್ತೆ. ನಿಮಗೇನು ತುಂಬ ಸಮಯ ಇದೆ ಅಂದರೆ ಈ ಥರ ಎಲ್ಲ ಮಿಕ್ಸ್ ಮಾಡಿಟ್ಬಿಟ್ಟು ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು. 1 ಅವರ್ 2 ಅವರ್ ಒಳಗಡೆ ಎಲ್ಲ ಮಾಡ್ಬೋದು.
ಹಲೋ ಫ್ರೆಂಡ್ಸ್, ನೋಡಿ ಎಷ್ಟು, ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಸ್ಮೂತಾಗಿ ಸೂಪರಾಗಿದೆ ಅಂತ ನೋಡಿ. ತುಂಬ ಸ್ಮೂತಾಗಿ ಸಖತ್ತಾಗಿದೆ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಈ ದಿನ ಗೋಧಿ ಸ್ವೀಟ್ ಬೋಂಡ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ಇದು ಸ್ನ್ಯಾಕ್ಸ್ ಐಟಮ್ಸ್, ಯಾವಾಗೂ ಸಹ ಮಕ್ಕಳಿಗೆಲ್ಲ ಮಾಡಿಕೊಡಿ. ಇದು ಎಲ್ಲರೂ ಇಷ್ಟಪಟ್ಕೊ ತಿನ್ನುವಂತಹ ಒಂದು ರೆಸಿಪಿ. ಹಾಗಾಗಿ ತುಂಬ ಸುಲಭ ಮತ್ತು ಏನು ಮನೇಲಿರುವ ಸಾಮಗ್ರಿಗಳಲ್ಲೇ ಸಹ ಮಾಡುವಂಥ ಒಂದು ರೆಸಿಪಿ. ಹಾಗೆ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ನೀವು ಮಾಡಿ ಟೇಸ್ಟ್ ನೋಡಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್.